ತಾಲೂಕಿನಲ್ಲಿರುವ ಭೀಮಾ ತೀರ ಸಂತ ಮಹಂತರಿಗೆ ನೆಚ್ಚಿನ ತಾಣವಾಗಿದೆ. ಇಂಥ ಮಹಾನ್ ಅವತಾರಿಗಳ ಸಾಲಿನಲ್ಲಿ ರೂಗಿಯ ಶ್ರೀ ಜಟ್ಟಿಂಗೇಶ್ವರರು ಒಬ್ರು. ಇವರು ಮಲೆನಾಡಿನಿಂದ ಲೋಕ ಸಂಚಾರ ಮಾಡ್ತಾ ನಾನಾ ಸ್ಥಳಗಳಲ್ಲಿ ನೆಲೆಸಿ ನಂತರ ಹಿರೇರೂಗಿಯ ಶ್ರೀ ಬೀರಲಿಂಗೇಶ್ವರ ದೇವಾಲಯದಲ್ಲಿ ಬಂದು ನನಗೆ ಇಲ್ಲೇ ನೆಲೆಸಲು ಸ್ಥಳ ಕೇಳಿದರು ಎಂಬ ಐತಿಹ್ಯವಿದೆ. ಆಗ ಬೀರಲಿಂಗೇಶ್ವರ ದೇವರು ದಕ್ಷಿಣಮುಖಿಯಾಗಿ ನಿಲ್ಲು ಅಂತ ಹೇಳಿದರಂತೆ. ಆಗ ಶ್ರೀ ಜಟ್ಟಿಂಗೇಶ್ವರರು ಸ್ವಯಂ ಉದ್ಭವ ಮೂರ್ತಿಯ ರೂಪದಲ್ಲಿ ನಿಂತು ಕಷ್ಟ ಅಂತ ಬಂದ ಭಕ್ತರ ಇಷ್ಟಾರ್ಥ ಸಿದ್ಧಿಸುತ್ತಾ ಭಕ್ತರ ಹೃದಯದಲ್ಲಿ ಕಾಮಧೇನು ಕಲ್ಪವೃಕ್ಷವಾಗಿ ಲಕ್ಷಾಂತರ ಜನರ ಆರಾಧ್ಯ ದೈವರಾಗಿ ಭಕ್ತರ ಮನೆ ಮನಗಳಲ್ಲಿ ಮಲ್ನಾಡ್ ಗೂಳಿ ಎಂದು ಪ್ರಸಿದ್ಧಿ ಹೊಂದಿದ ಮಹಿಮಾಂತಕನಾಗಿದ್ದಾರೆ. ಶ್ರೀ ಜಟ್ಟಿಂಗೇಶ್ವರರ ಜಾತ್ರೆ ವರ್ಷದಲ್ಲಿ 3 ಬಾರಿ ನಡೆಯುವ ವಾಡಿಕೆ ಇದೆ. ಯುಗಾದಿ, ದೀಪಾವಳಿ ಹಾಗೂ ಗಣೇಶ ಚತುರ್ಥಿಯಂದು 11 ಊರಿನ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಬಳಗಾನೂರ ಶ್ರೀ ಕೇದಾರಲಿಂಗೇಶ್ವರ, ಬನ್ನಟ್ಟಿಯ ಶ್ರೀ ಲಾಯಮ್ಮ ತಾಯಿ, ತೇನಹಳ್ಳಿಯ ಶ್ರೀ ಜನವೇರಿಸಿದ್ದ, ಬೋಳೆಗಾಂವದ ಶ್ರೀ ಬೀರಲಿಂಗೇಶ್ವರ, ತಡವಲಗಾದ ಶ್ರೀ ಶವರಸಿದ್ಧ, ರೂಗಿಯ ಸರಗನಾಳ ಶ್ರೀ ರೇವಣ್ಣಸಿದ್ಧ ಹಾಗೂ ಶ್ರೀ ನರಸಮ್ಮ ತಾಯಿಯ ಚೌಕಿ ಉಪಸ್ಥಿತಿಯಲ್ಲಿ ವಿಜೃಂಭಣೆಯಿಂದ ಈ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಯ ಇನ್ನೊಂದು ವಿಶೇಷವೆಂದ್ರೆ 11 ಪಲ್ಲಕ್ಕಿಗಳು ಗಣೇಶ ಚತುರ್ಥಿಯಂದು ಹೂವಿನಲ್ಲಿ ಕೂಡುವುದು. ಈ ದೃಶ್ಯವನ್ನ ನೋಡಿದ ನಂತರ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿ ಕೈ ಮುಗಿದು ಭಾವಪರವಶರಾಗುತ್ತಾರೆ. ಇನ್ನು ದೇವರಿಗೆ ಮಹಾ ಅಭಿಷೇಕ, ಭಕ್ತರಿಗೆ ದಾಸೋಹ, ವಾಲಗ, ಡೊಳ್ಳಿನ ಗಾಯನ ಹಾಗೂ ದಿನಾಂಕ 7ರಂದು ನಡೆಯುವ ಲಕ್ಷ್ಮೀ ದೇವಾಲಯದ ಹತ್ತಿರ ಪಟ್ಟದ ಪೂಜಾರಿಗಳಿಂದ ಮಳೆ ಬೆಳೆಗೆ ಸಂಬಂಧಿಸಿದ ದೇವರ ಹೇಳಿಕೆಗಳು ಕೂಡ ನಡೆಯುತ್ತೆ. ಈ ಜಾತ್ರೆಗೆ ಕೇವಲ ಕರ್ನಾಟಕ ಮಾತ್ರವಲ್ಲ, ಪಕ್ಕದ ಮಹಾರಾಷ್ಟ್ರ, ಗೋವಾ ಸೇರಿದಂತೆ ನಾನಾ ರಾಜ್ಯಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ಪುನೀತರಾಗ್ತಾರೆ. ಕೊನೆಯಲ್ಲಿ ಎಲ್ಲಾ ದೇವರುಗಳ ಭೆಟ್ಟಿ ನಡೆಯುವುದು ಕೂಡ ಈ ಜಾತ್ರೆಯ ಮತ್ತೊಂದು ವಿಶೇಷವಾಗಿದೆ. ಈ ವೇಳೆ ಸಾವಿರಾರು ಭಕ್ತರು ದೇವರ ಭೆಟ್ಟಿಯನ್ನ ಭಕ್ತಿಭಾವದಿಂದ ಕಣ್ತುಂಬಿಕೊಳ್ತಾರೆ. ಶ್ರೀ ಜಟ್ಟಿಂಗೇಶ್ವರ ದೇವನು ಶ್ರೀ ನರಸಿಂಹದೇವರ ಅವತಾರಿ ಎಂದು ಪುರಾಣದಲ್ಲಿ ಉಲ್ಲೇಖವಿದೆ. ದೇವಸ್ಥಾನ ಕಮಿಟಿಯ ಸದಸ್ಯರು 3 ದಿನಗಳ ಜಾತ್ರಾ ಮಹೋತ್ಸವದ ವ್ಯವಸ್ಥೆಯನ್ನ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡು ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ.